ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಲು ನಾನು ಶ್ರಮಿಸುತ್ತೇನೆ. ಐಟಿ ಸೆಕ್ಟರ್ ಏನಿದೆ, ಎಕ್ಸ್ಪೋರ್ಟ್ ಇಂಡಸ್ಟ್ರೀಸ್ ಏನಿದೆ, ಇದನ್ನೆಲ್ಲಾನು ಚಿಕ್ಕಬಳ್ಳಾಪುರದಲ್ಲಿ ತಂದು ಫಸ್ಟ್ ಅನ್ಎಂಪ್ಲಾಯ್ಮೆಂಟ್ ಅನ್ನು ನಿರ್ಮೂಲಿಸಬೇಕಾಗಿ ನನ್ನ ಆಸೆ ಇದೆ. ಕರ್ನಾಟಕ ಜನತೆಗೆ ನಮಸ್ಕಾರ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರಿಗೂ ಸಮಸ್ತ ಜನರಿಗೂ ನನ್ನ ವಂದನೆಗಳು. ನಾನು ವೇಂಪಲ್ಲಿ ಅಮಾನುಲ್ಲಾ, ರಾಷ್ಟ್ರೀಯ ಲೋಕ್ ಜನಶಕ್ತಿ ಪಾರ್ಟಿಯಲ್ಲಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಪಾರ್ಟಿ ಎನ್ಡಿಎದಲ್ಲಿ ಭಾಗಸ್ವಾಮಿಯಾಗಿದ್ದು, ನಾವು ಈ 2024 ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಾನು ಸ್ಪರ್ಧಿಸಲು ಇಚ್ಛೆಪಟ್ಟು ನಮ್ಮ ಅಧ್ಯಕ್ಷರು ಪಶುಪತಿ ಕುಮಾರ್ ಪಾರಸ್ ಅವರು ಕೇಂದ್ರ ಮಂತ್ರಿಗಳೂ ಆಗಿದ್ದಾರೆ. ಅವರನ್ನ ನಾನು ಕೋರಿಕೆಯನ್ನು ನಾನು ಅವರ ಹತ್ರ ಇಟ್ಟಿದ್ದೇನೆ. ಅವರೂ ಅದನ್ನು ಪರಿಗಣಿಸಿ ಎನ್ಡಿಎದಲ್ಲಿ ಮಾತಾಡಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಇಚ್ಛಿಸುತ್ತಿದ್ದೇನೆ. ನಮ್ಮ ಅಧ್ಯಕ್ಷರು ತುಂಬಾನೇ ಇಂಟ್ರೆಸ್ಟ್ ಇಂದ ಅವರು ಕರ್ನಾಟಕದಲ್ಲಿ ಎನ್ಡಿಎ ಭಾಗದಲ್ಲಿ ನಮ್ಮ ಪಾರ್ಟಿಗೆ ಒಂದು ಸೀಟನ್ನು ಕೋರುತ್ತಿದ್ದಾರೆ. ಅದು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದಲೇ ನಾವು ಕೋರುತ್ತಿದ್ದೇವೆ. ನಾನೊಬ್ಬ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಹಾಗೂ ಮೈನಾರಿಟಿಗೆ ಸೇರಿದವನಾಗಿದ್ದೇನೆ. ಖಂಡಿತವಾಗಲೂ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ನಮ್ಮ ಒಂದು ಈ ರಿಕ್ವೆಸ್ಟ್ ಏನಿದೆ ಇದನ್ನ ಪರಿಗಣಿಸಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ನಮಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೃದಯಪೂರ್ವಕ ನಂಬಿದ್ದೇನೆ. ನನಗೆ ಈ 2024 ಚಿಕ್ಕಬಳ್ಳಾಪುರ ಲೋಕಸಭಾದ ಅಭ್ಯರ್ಥಿಯಾಗಿ ಅವಕಾಶ ದೊರೆತದಲ್ಲಿ ನಮ್ಮ ದೇಶದ ಆದರ್ಶವಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನೆಲ್ಲ ನಮ್ಮ ದೇಶಕ್ಕಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಗೊತ್ತಿದೆ. ಅದೇ ರೀತಿ ನಾನು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಲು ನಾನು ಶ್ರಮಿಸುತ್ತೇನೆ. ಅದೇ ರೀತಿ ಐಟಿ ಸೆಕ್ಟರ್ ಏನಿದೆ, ಎಕ್ಸ್ಪೋರ್ಟ್ ಇಂಡಸ್ಟ್ರೀಸ್ ಏನಿದೆ, ಇದನ್ನೆಲ್ಲಾನು ಚಿಕ್ಕಬಳ್ಳಾಪುರದಲ್ಲಿ ತಂದು ಫಸ್ಟ್ ಅನ್ಎಂಪ್ಲಾಯ್ಮೆಂಟ್ ಅನ್ನು ನಿರ್ಮೂಲಿಸಬೇಕಾಗಿ ನನ್ನ ಆಸೆ ಇದೆ. ಅದನ್ನು ಖಂಡಿತ ನಾನು ಮಾಡ್ತೇನೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಒಂದು ಬೆಂಗಳೂರಿಗೆ ತುಂಬಾ ಹತ್ತಿರವಾದಂತಹ ಕ್ಷೇತ್ರ. ಬೆಂಗಳೂರು ನಂತರ ಬೆಂಗಳೂರಷ್ಟು ಡೆವಲಪ್ಮೆಂಟ್ ಚಿಕ್ಕಬಳ್ಳಾಪುರದಲ್ಲಿ ತಂದೆ ತರ್ತೀನಿ ಅಂತ ನಾನು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಖಂಡಿತವಾಗಲೂ ಇದೆಲ್ಲ ಒಂದು ಡೆವಲಪ್ಮೆಂಟ್ಗಾಗಿ ನಾನು ಒಬ್ಬ ಪ್ರಬಲ ಕ್ಯಾಂಡಿಡೇಟ್ ಆಗಿದ್ದು ನನಗೆ ಈ ಒಂದು ಅವಕಾಶವನ್ನು ನರೇಂದ್ರ ಮೋದಿಯವರಾಗಲಿ, ನಮ್ಮ ಅಮಿತ್ ಶಾ ಅವರು, ನಮ್ಮ ಪಾರ್ಟಿಯ ಅಧ್ಯಕ್ಷರು ಮಂತ್ರಿಗಳಾದ ಪಶುಪತಿ ಕುಮಾರ್ ಪಾರಸ್ ಅವರು ಎಲ್ಲರೂ ನನ್ನ ಈ ಒಂದು ಅಭ್ಯರ್ಥಿತ್ವವನ್ನು ಬಲಪಡಿಸಿ ನನಗೆ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಕೊಡಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.